ಈ ರಿಂಗ್ ಆಗ್ತಿಲ್ಲ ಅಂತ ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು. ಅಯ್ಯೋ, ಏನ್ ಈ ರಿಂಗ್ ನನ್ನ ಬೆರಳಿಗೆ ಸರಿ ಹೋಗ್ತಿಲ್ಲ. ಅದು ನಿನ್ ಸೈಜೆ ಮನೀಷಾ, ಯಾಕೆ ಬರ್ತಿಲ್ಲ ನಿಂಗೆ? ಏನೋ ಭಾಗ್ಯ. ಮಿತ್ರ, ಒಂದ್ಸಲ ಇದನ್ನ ಹಾಕು. ಮಿತ್ರ, ಇದು ಎಂಗೇಜ್ಮೆಂಟ್ ರಿಂಗ್. ನೀನು ಹಾಕಿದ್ರೆ ನಮ್ಮ ಎಂಗೇಜ್ಮೆಂಟ್ ಆದ ಹಾಗೆ. ಮನೀಷಾ, ಅದು ಎಂಗೇಜ್ಮೆಂಟ್ ರಿಂಗ್. ಯಾರ್ಯಾರೋ ಹಾಗೆ ನಿಂಗ್ ಹಾಕ್ಬಾರ್ದು. ಅದನ್ನ ಹಾಕ್ಬೇಕಂದ್ರೆ ಆ ಹಕ್ಕು ಅಧಿಕಾರ ನೀರಜ್ಗ್ ಮಾತ್ರ ಇರೋದು. ಅರ್ಥ ಆಯ್ತಾ? ಮನೀಷಾ, ನಿನ್ ಪ್ಲಾನ್ ಎಲ್ಲ ನನ್ಗೆ ಅರ್ಥ ಆಯ್ತು. ಅಣ್ಣನ ಕೈಲಿ ರಿಂಗ್ ಹಾಕ್ಸ್ಕೊಳಕ್ ನೋಡ್ತಾ ಇದೀಯಾ? ಭಾಗ್ಯದ್ಗೆ ಅದು ಅರ್ಥ ಆಗಿ ಸರಿಯಾಗಿ ಮಾಡಿದ್ರು. ನೀರಜ್, ಆ ರಿಂಗ್ ಆಗ್ತಿಲ್ವಂತೆ, ನೀವ್ ಟ್ರೈ ಮಾಡಿ ನೋಡಿ. ಅಯ್ಯೋ, ಈಗ ಕರೆಕ್ಟ್ ಆಗಿ ಕೂತಿದೆ. ನೋಡಿ, ಕೆಲವು ಕೆಲಸ ನೀನು ಸರಿಯಾಗಿ ಮಾಡಲ್ಲ ಮನೀಷಾ, ಅದಕ್ಕೆ ಕಷ್ಟ ಇಲ್ಲ. ಸರಿಯಾಗಿ ಮಾಡಿದ್ರೆ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ. ವಿವೇಕ್, ನೀನ್ ಯಾವ ವಿಷಯ ಹೇಳ್ತಿದ್ಯಾ? ಅದೇ ಅದ್ಗೆ ಮನೀಷಾ ರಿಂಗ್ ಬಗ್ಗೆ. ಅವಳೇ ಸರಿಯಾಗಿ ಹಾಕೊಂಡಿದ್ರೆ ನಾವೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಲ್ವಾ? ಅದ್ರಲ್ಲಿ ಟೆನ್ಷನ್ ಏನಿದೆ? ಆ ರಿಂಗ್ ಸೆಟ್ ಆಗದೆ ಇದ್ದಿದ್ರೆ ಬೇರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಿದ್ವಿ. ರಿಂಗ್ ಆದ್ರೆ ಎಕ್ಸ್ಚೇಂಜ್ ಮಾಡ್ಬೋದು, ಆದ್ರೆ ಮನುಷ್ಯರ ವಿಷಯದಲ್ಲ. ವಿವೇಕ್, ಒಂದೊಂದ್ಸಲ ನೀನು ಚೆನ್ನಾಗಿ ಮಾತಾಡ್ತೀಯ, ನನಗೆ ಸರಿಯಾಗಿ ಅರ್ಥನೇ ಆಗಲ್ಲ. ಇದು ನಿನ್ಗೆ ಅರ್ಥ ಆಗದೆ ಇರೋದೇ ಒಳ್ಳೇದು ಬಿಡು. ಮನೀಷಾ, ನಾನಿನ್ನು ಹೊಡ್ತೀನಿ. ಅಣ್ಣ, ನೀನು ಕೂಡ ನಮ್ಮ ಜೊತೆನೇ ಬರ್ತೀಯಾ ಇಲ್ಲ ಇನ್ನೂ ಇಲ್ಲೇ ಇರಬೇಕು ಅಂತಿದ್ಯಾ? ಅದೇ ಮನೀಷಾಗೆ ಇಲ್ಲೇ ಸೇವೆ ಮಾಡ್ತಾ. ಪಾಪ ಮನೀಷಾಗೆ ಹುಷಾರಿಲ್ಲ ಅಲ್ವಾ? ಅಯ್ಯೋ, ಹಾಗೆಲ್ಲ ಇಲ್ಲ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಮನೀಷಾ, ಇವತ್ತು ಸ್ವಲ್ಪ ರೆಸ್ಟ್ ತಗೋ, ನಾಳೆ ಎಂಗೇಜ್ಮೆಂಟಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸರಿ ಸರಿ, ನಾಳೆ ಎಂಗೇಜ್ಮೆಂಟಲ್ಲಿ ನೋಡ್ಬೋದು. ಐ ಮೀನ್ ನಾಳೆ ಸಿಗ್ತಾಳಲ್ಲ, ಇನ್ನು ಹೊರಡೋಣ. ಅಣ್ಣ ಬಾಣ್ಣ. ದಿನಕ್ಕೂ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಹೆಚ್ಚಾಗ್ತಿದೆ.
ನಮ್ಮಿಬ್ಬರ ಮಧ್ಯೆ ದೂರ ಹೆಚ್ಚಾಗ್ತಿದೆ ಅಂತ ಭಯ ಆಗ್ತಿದೆ. ನೀನ್ ನನಗ್ ಸಿಗ್ತೀಯ ಅನ್ನೋ ನಂಬಿಕೆ ನನಗ್ ಬರ್ಬೇಕು ಅಂದ್ರೆ, ನೀನು ನಾನು ಜೀವನ ಹಂಚ್ಕೋತೀವಿ ಅನ್ನೋ ಭರವಸೆ ನನಗ್ ಬರ್ಬೇಕು ಅಂದ್ರೆ, ನಾನು ನೀನು ಇವತ್ತೇ ಮದ್ವೆ ಆಗ್ಬೇಕು. ಅಣ್ಣ, ಏನೋ ನೀನು ಮಾಡ್ತಿರೋದು ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಆಲ್ಮೋಸ್ಟ್ ಮನೀಷಾಗೆ ಎಂಗೇಜ್ಮೆಂಟ್ ಆಗೋ ಸಿಚುಯೇಷನ್ ಬಂದಿದೆ. ಅವಳ ಹೊಸ ಲೈಫ್ ಈಗ ಸ್ಟಾರ್ಟ್ ಆಗ್ತಿದೆ. ನಿನ್ನ ಲೈಫ್ ಭಾಗ್ಯಾದ್ಗೆ ಜೊತೆ ಚೆನ್ನಾಗಿ ನಡೀತಾ ಇದೆ. ಈ ಟೈಮಲ್ಲಿ ಮನೀಷಾನ ಮೀಟ್ ಮಾಡೋದು, ಅವಳ ಹತ್ರ ಮಾತಾಡೋದು, ಇದೆಲ್ಲ ಯಾಕೋ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಮನೀಷಾನ ನಾನು ಪ್ರೀತಿಸ್ತೀನಿ ಕಣೋ, ಮದುವೆ ಕೂಡ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಭಾಗ್ಯಾದ್ಗೆ ಜೊತೆ ನಿನ್ನ ಲೈಫ್ ಆಲ್ರೆಡಿ ಶುರುವಾಗಿದೆ. ಇನ್ನೂ ನಿನ್ನ ಮನೀಷಾ ಮೇಲೆ ಆಸೆ ಇಟ್ಕೊಂಡು ಅದಕ್ಕೆ ಅನ್ಯಾಯ ಮಾಡ್ತೀಯಾ? ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್ ವಿವೇಕ್? ಅನ್ಯಾಯ ಅಪರಾಧ ಅಂತ ಹೀಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬೇಡ. ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ. ಮನೀಷಾ ತನ್ನ ಲೈಫ್ ತಾನು ನೋಡ್ಕೊಂಡು ಹೊರಟು ಹೋಗ್ತಾಳೆ. ಇನ್ನು ನೀನ್ ಮನೀಷಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನೆ ನಂಬ್ಕೊಂಡಿರೋ ಭಾಗ್ಯಾದ್ಗೆ ಜೀವನದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ವೋ, ಆದ್ರೆ ಮನೀಷಾ ನನಗ್ ಬೇಕು. ಈ ವಿಷಯದಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ನನಗೆ ಮನೀಷಾ ಬೇಕು ಅಷ್ಟೇ. ಮನೀಷಾ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಲ್ಲ? ಅದೇನಿಲ್ಲ, ಅದಕ್ಕೆ ಮನೀಷಾ ಬಗ್ಗೆ ಏನು ಮಾತಾಡೇ ಇಲ್ವಲ್ಲ. ಮಿತ್ರ ಅವರು ಮನೀಷಾ ಬೇಕು. ಓಹ್, ಅದಾ? ಆಫೀಸಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ. ಆ ಪ್ರಾಜೆಕ್ಟ್ಗೆ ಮನೀಷಾ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಣ್ಣನ ಫೀಲಿಂಗ್. ಆದರೆ ಮನೀಷಾ ನೀರಜ್ನ ಮದುವೆ ಮಾಡಿಕೊಂಡು ಅಮೇರಿಕಾಗೆ ಹೋಗ್ಬಿಟ್ರೆ ಇನ್ನು ಮನೀಷಾ ಇಲ್ಲಿ ಇರೋದಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಓ, ಅಷ್ಟೇನಾ? ಇಬ್ರು ತುಂಬಾ ಸೀರಿಯಸ್ ಆಗಿ ಮಾತಾಡೋದನ್ನ ಕೇಳಿ ಇನ್ನೇನೋ ಅಂದ್ಕೊಂಡಿದ್ದೆ. ಸರಿ ಅದ್ಗೆ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್. ನೈಟ್ ಅಣ್ಣ. ತಗೊಳ್ಳಿ. ಮಿತ್ರ ಅವರೇ, ಈಗ ನಿಮಗ್ ಸಂತೋಷ ಆಗ್ತಿದ್ಯಾ? ಯಾಕೆ? ನಾಳೆ ನಿಮ್ ಬೆಸ್ಟ್ ಫ್ರೆಂಡ್ಗೆ ನಿಶ್ಚಿತಾರ್ಥ ಆಗುತ್ತಲ್ಲ, ಅದಕ್ಕೆ. ಎಲ್ರಿಗಿಂತ ನೀವೇ ಹೆಚ್ಚು ಖುಷಿಯಾಗಿರ್ತೀರಾ ಅಂತ ನನ್ನ ಅಭಿಪ್ರಾಯ. ಹಾಯ್ ಆಂಟಿ. ಹಾಯ್ ನೀರಜ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ.
ಓ ಬನ್ನಿ ಬನ್ನಿ, ಬಂದ್ರಾ? ನೀವು ಬಂದಿದ್ ನೋಡಿ ನನ್ಗೆ 100 ಆನೆ ಬಲ ಬಂದಾಗ ಆಗ್ತಿದೆ. ನಾವು ಬಂದ್ರೆ ಅಂಥ ಬಲ ನಿಮ್ಗೆ ಹೆಂಗ್ ಬಂದಂಗಾಯ್ತು ಪ್ರಸಾದ್ ಅವರೇ? ಏನು ಅಂದ್ರೆ ಅದು ಅದು ನಮ್ಮೂರು ಅನ್ನೋ ಫೀಲಿಂಗ್ ಇರುತ್ತಲ್ಲ ಮಾವ, ಅದೇ ಸಾಕು. ಅದೇ ಬೆಟ್ಟದಷ್ಟು ಬಲ ಕೊಡೋದು. ನನ್ ಮನ್ಸಲ್ಲಿದ್ದಿದ್ ಫೀಲಿಂಗ್ ನ ಸರಿಯಾದ ಮಾತು ಮುಖಾಂತರ ಹೇಳಿದ್ಯಾ ಮಗಳೇ. ನಿಮ್ ತಾತ ಅಚ್ಯುತರಾಮ ಕೂಡ ಹೀಗೇನೆ ನನ್ ಮನ್ಸಲ್ಲಿರೋದನ್ನ ಹೀಗೆ ಓದಿ ಅದನ್ನ ಮಾತಿಗೆ ಪರಿವರ್ತಿಸ್ಬಿಡ್ತಿದ್ದ. ಅದಕ್ಕೆ ನಿನ್ನ ನೋಡ್ದಾಗ್ಲೆಲ್ಲ ಅವನ್ ಜೊತೆಲೇ ಇದೀನೇನೋ ಅಂತ ನನಗಿನ್ನೂ ಆತ್ಮೀಯ ಆಗ್ಬಿಟ್ಟಿದ್ಯಮ್ಮ ನೀನು. ಭಾಗ್ಯ ನಿಮಗೆ ಮಾತ್ರ ಅಲ್ಲ ಪ್ರಸಾದ್ ಅವರೇ, ಪರಿಚಯ ಆದ್ರೆ ಪ್ರತಿಯೊಬ್ಬರ ಜೊತೆಗೂ ಬಹಳ ಆತ್ಮೀಯವಾಗಿ ನಡ್ಕೋತಾಳೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಅರವಿಂದ ಅಣ್ಣ, ಹೇಗಿದ್ದೀರಾ? ನಾವು ಚೆನ್ನಾಗೇ ಇದೀವಿ ಅನಂತ. ಹಾಯ್ ಆಂಟಿ. ಎಲ್ರಿಗಿಂತ ಮೊದ್ಲು ಬರ್ಬೇಕಾದವರು ಇಷ್ಟು ಲೇಟ್ ಆಗಿ ಬಂದಿದ್ದೀರಲ್ಲ. ಈ ಮನೀಷಾ ಎಂಗೇಜ್ಮೆಂಟ್ ಅಂದ್ರೆ ಇಷ್ಟೇನಾ? ಸೆಲೆಬ್ರೇಷನ್ ಎಲ್ಲ ನೀವೇ ಅಲ್ವಾ ನೋಡ್ಬೇಕು. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಮನೀಷಾ, ಅದಕ್ಕೆ ಲೇಟ್ ಆಯ್ತು. ಕಮಾನ್ ಅಂಕಲ್, ಎಲ್ರೂ ಹೇಳ್ತಿರೋ ರೀಸನ್ಸೇ ನೀವು ಹೇಳ್ತಿದ್ದೀರಲ್ಲ. ಇವಾಗ ನಾವು ಬಂದಾಯ್ತಲ್ಲ ಮನೀಷಾ, ನಿನ್ ನಿಶ್ಚಿತಾರ್ಥ ಯಾವುದೇ ರೀತಿ ಆತಂಕ ಇಲ್ಲದೆ ಸಂಪೂರ್ಣವಾಗಿ ನಡೆಯೋ ಹಾಗೆ ನಾವು ನೋಡ್ಕೋತೀವಿ, ಸರಿನಾ? ಥ್ಯಾಂಕ್ಸ್ ಆಂಟಿ. ನನ್ನ ನಿಶ್ಚಿತಾರ್ಥ ಯಾವುದೇ ಅಡೆತಡೆ ಇಲ್ಲದೆ ನಡೀಲಿ ಅಂತ ವಿಶ್ ಮಾಡಿಬಿಟ್ಟೆ. ಮಿತ್ರ ಲೈಫಿಂದ ನನ್ನನ್ನ ಆಚೆ ಹಾಕ್ಬೇಕು ನೋಡ್ತಿದ್ದೀರಲ್ಲ, ಅದ್ ಯಾವತ್ತೂ ನಡೆಯಲ್ಲ. ಯಾರ ಅಡ್ಡ ಬಂದ್ರು, ಕೊನೆಗೆ ನೀವೇ ಅಡ್ಡ ಬಂದ್ರು ಕೂಡ ಕೇವಲ 4 ದಿನಗಳಲ್ಲಿ ಮಿತ್ರನ ನನ್ ದಾರಿಗೆ ಎಳ್ಕೊಂಡು ಮಿತ್ರನ ಮದ್ವೆ ಮಾಡ್ಕೋತೀನಿ. ಅಮ್ಮ ಭಾಗ್ಯ, ಇವತ್ತಿನ ಕಾರ್ಯಕ್ರಮ ಎಲ್ಲ ನಿನ್ ಕೈಯಾರೇನೆ ನಡಿಬೇಕು. ಮನೀಷಾನ ರೆಡಿ ಮಾಡೋದ್ರಿಂದ ಹಿಡಿದು ಎಂಗೇಜ್ಮೆಂಟ್ ರಿಂಗ್ ಬದಲಾಯಿಸ್ಕೊಳ್ಳೋವರೆಗೂ ಎಲ್ಲ ನೀನೇ ನೋಡ್ಕೋಬೇಕು. ಖಂಡಿತ ತಾತ. ನಿಜ ಹೇಳ್ಬೇಕಂದ್ರೆ ಅದ್ ನನ್ ಜವಾಬ್ದಾರಿ. ಅದನ್ನ ಅಚ್ಚುಕಟ್ಟಾಗಿ ಪಾಲಿಸ್ತೀನಿ, ಸರಿನಾ? ತುಂಬಾ ಥ್ಯಾಂಕ್ಸ್ ಭಾಗ್ಯ. ಇಷ್ಟಕ್ಕೆಲ್ಲ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಅಮ್ಮ ಭಾಗ್ಯ, ಮೇಲೆ ರೂಮಲ್ಲಿ ನೀರಜ್ ಅವರ ಅಮ್ಮನ ಒಡವೆಗಳಿದೆ. ಅದೆಲ್ಲ ಸೊಸೆಗೆ ಸೇರ್ಬೇಕು ಅಂತ ಅವಳ ಕೋರಿಕೆ. ಆದ್ರಿಂದ ಮನೀಷಾನ ಅಲಂಕಾರ ಮಾಡು, ಸರಿನಾ? ಸರಿ ತಾತ. ನೀರಜ್ನ ಅಡ್ಡ ಇಟ್ಕೊಂಡು ಮನೀಷಾ ಮಿತ್ರನ ಚೆನ್ನಾಗಿ ಆಡಿಸ್ತಿದ್ದಾಳೆ. ಆದ್ರೆ ಸಿಚುವೇಶನ್ ನೋಡ್ತಿದ್ರೆ ತುಂಬಾ ಸೀರಿಯಸ್ ಅನಿಸ್ತಿದೆ. ಇಲ್ಲಿವರೆಗೂ ಬಂದ್ಮೇಲೆ ಈ ಎಂಗೇಜ್ಮೆಂಟ್ ನ ಅದು ಹೇಗ್ ಕ್ಯಾನ್ಸಲ್ ಮಾಡ್ತಾಳೋ ಅರ್ಥನೇ ಆಗ್ತಿಲ್ಲ. ತಾತ, ಇವ್ರು ಬಂದಾಗಿಂದ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಅಯ್ಯೋ, ಮರ್ತೇ ಹೋದ್ನಲ್ಲ. ಬನ್ನಿ 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 ಬನ್ನಿ. ನೀವು ಹೋಗಿರಿ, ಸ್ವಲ್ಪ ಅರ್ಜೆಂಟ್ ಕಾಲ್ ಇದೆ, ಮಾತಾಡ್ಬೇಕು. ಹಲೋ, ಏನಾಂಟಿ, ನನಗ್ ನೀರಜ್ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ತುಂಬಾ ಖುಷಿಯಾಗಿರೋ ಹಾಗಿದೆ. ಅಫ್ಕೋರ್ಸ್ ಮನೀಷಾ, ನಿಂಗೊಂದು ಒಳ್ಳೆ ಜೀವನ ಸಿಗ್ತಾ ಇದೆ ಅಂತ, ನಿನ್ಗೊಬ್ಬ ಒಳ್ಳೆ ಗಂಡ ಸಿಗ್ತಾ ಇದ್ದಾನೆ ಅಂತ ನಾನು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೀನಿ. ನಿಮ್ ಸಂತೋಷದ ಹಿಂದೆ ಎಂಥ ಸ್ವಾರ್ಥ ಇದೆಯೋ ನನಗ್ ಗೊತ್ತು ಆಂಟಿ. ಇದು ಸ್ವಾರ್ಥ ಅಲ್ಲ ಮನೀಷಾ, ಸಮಸ್ಯೆಗೆ ಪರಿಹಾರ ಹುಡುಕೋದು. ಮಿತ್ರನ್ ಜೀವನ ಒಂದ್ ದಾರಿನಲ್ಲಿ ನಡೀತಾ ಇದೆ, ಅದು ಮತ್ತೆ ನಿನ್ ದಾರಿಗೆ ಬರೋದು ಅಸಾಧ್ಯ. ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ
ನಂದು ಸ್ವಾರ್ಥ ಅಂತ ನಿನಗನಿಸ್ತಾ ಇದೆ. ನೀವ್ ಏನಾದ್ರೂ ಹೇಳಿ ಆಂಟಿ, ಈ ನಿಶ್ಚಿತಾರ್ಥ ನಡೆಯಲ್ಲ. ನಾನು ನೀರಜ್ನ ಮದುವೆ ಆಗಲ್ಲ. ನಾನ್ ಪ್ರೀತಿಸಿದ್ದು ಮಿತ್ರನ, ಮದ್ವೆ ಮಾಡ್ಕೊಳ್ಳೋದು ಮಿತ್ರನ್ನೇ. ನನ್ನ ಯೋಚನೆಯಲ್ಲಾಗ್ಲಿ, ನನ್ನ ಅಭಿಪ್ರಾಯದಲ್ಲಾಗ್ಲಿ, ತಗೊಳ್ಳೋ ನಿರ್ಧಾರದಲ್ಲಾಗ್ಲಿ ಯಾವುದೇ ಪರಿಸ್ಥಿತಿಲೂ ಬದಲಾಗಲ್ಲ. ಇಲ್ಲಿವರೆಗೂ ಬಂದ್ಮೇಲೂ ಕೂಡ ನಿಶ್ಚಿತಾರ್ಥ ನಡೆಯಲ್ಲ ಅಂತ ಮನೀಷಾ ಇಷ್ಟು ಧೈರ್ಯವಾಗಿ ಹೇಗೆ ಮಾತಾಡ್ತಾ ಇದ್ದಾಳೆ? ಚಾಲೆಂಜ್ ಮಾಡ್ದಾಗೆ ಮನೀಷಾ ಮಿತ್ರನ್ನ ಯಾವಾಗ್ಲಾದ್ರೂ ಮದುವೆ ಮಾಡ್ಕೊಂಡ್ರೆ ಅದು ಮಿತ್ರನ್ ಪ್ರಾಣಕ್ಕೆ ಅಪಾಯ. ಅದು ಮನುಷ್ಯಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಈ ನಿಶ್ಚಿತಾರ್ಥ ಯಾವುದೇ ಪರಿಸ್ಥಿತಿನಲ್ಲೂ ನಿಲ್ಬಾರ್ದು. ಹಾಗೆ ಮನೀಷಂಗೂ ನೀರಜ್ಗೂ ನಡೆಯೋ ಮದುವೆ ಕೂಡ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಮನೀಷಾ, ಏನ್ ಭಾಗ್ಯ? ನೀನು ತುಂಬಾ ಅದೃಷ್ಟವಂತೆ. ಯಾಕೆ? ನೀರಜ್ ತುಂಬಾ ಒಳ್ಳೆ ಹುಡ್ಗ. ಎಲ್ರೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಹೈಟ್ 6 ಅಡಿ ಇದ್ರೂ ಕೂಡ ಮನ್ಸ್ ಮಾತ್ರ ಚಿಕ್ಕ ಮಕ್ಳು ಹಾಗೆ. ಹಾಗಿರೋರು ಗಂಡ ಆಗಿ ಸಿಕ್ಕ್ರೆ ಆ ಹುಡ್ಗಿ ಅದೃಷ್ಟವಂತೆ ಅಂತೆ. ನನ್ ತಾತ ಹೇಳ್ತಿದ್ರು, ಚಿಕ್ಕ ಮಕ್ಳಂತ ಮನ್ಸಿರೋರು ಮದ್ವೆ ಮಾಡ್ಕೊಳ್ಳೋ ಹುಡ್ಗಿನ್ ಕೂಡ ಚಿಕ್ಕ ಮಕ್ಳು ಹಾಗೆ ನೋಡ್ಕೋತಾರೆ ಅಂತ. ಚಿಕ್ಕ ಮಕ್ಳು ಆಡೋ ಗೊಂಬೆನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೋ, ಇವರು ಕೂಡ ಮದ್ವೆ ಆಗೋ ಹುಡ್ಗಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರಂತೆ. ನಿನ್ ಸಂಸಾರ ಓಡಿಯೋ ಮನೀಷಾಗೆ ನೀನೇ ಜೊತೆಲಿದ್ದು ಚೆನ್ನಾಗ್ ಅಲಂಕಾರ ಮಾಡ್ತಿದ್ಯಾ. ನೀನ್ ಅನ್ಕೊಂಡ ಹಾಗೆ ಎಲ್ರೂ ಒಂದೇ ತರ ಇರಲ್ಲ ಭಾಗ್ಯ. ಹೊಸ್ದಾಗ್ ಪರಿಚಯ ಆಗಿ ಹೊಸ್ದಾಗ್ ನಮ್ ಜೀವನದಲ್ಲಿ ಬರೋರ್ ಮನ್ಸು ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಪರ್ಸನ್ ಮೊದ್ಲೇ ಪರಿಚಯ ಇದ್ರೆ, ಅವ್ರನ್ ಮೊದ್ಲೇ ಪ್ರೀತಿಸಿದ್ರೆ, ಸ್ವಲ್ಪ ಕಾಲ ಅವ್ರನ್ನ ಗಮನಿಸಿದ್ರೆ ಆವಾಗ ತಿಳಿಯುತ್ತೆ ಅವ್ರ ಮನ್ಸು ಹೇಗಿದೆ ಅಂತ. ಆಗ್ಲೇ ನಿರ್ಧಾರ ಮಾಡೋಕ್ಕಾಗೋದು ಅವ್ರ ಜೊತೆ ಬದುಕ್ಬೋದಾ ಇಲ್ವಾ ಅಂತ. ಈ ಹೊಸ ಪರಿಚಯದಲ್ಲೇ ನೀರಜ್ ಬಗ್ಗೆ ನನ್ಗೆಷ್ಟು ಅರ್ಥ ಆಗಿದೆ. ನಿನ್ಗೆ ಚಿಕ್ಕ ವಯಸ್ಸಿಂದ ಸ್ನೇಹಿತ. ನೀರಜ್ ಬಗ್ಗೆ ನಿಂಗ್ ಗೊತ್ತಿಲ್ವಾ? ಸರಿ, ನಿನಗ್ ಗೊತ್ತಿದ್ರು ಗೊತ್ತಿಲ್ದೇ ಇದ್ರು ನೀರಜ್ ಅಂತೂ ಒಳ್ಳೆ ಹುಡ್ಗ. ನೀನ್ ಅವ್ರ ಜೊತೆ ಸಂತೋಷವಾಗಿರ್ತೀಯ. ಇದೆಲ್ಲ ನೀರಜ್ ಅವ್ರ ಅಮ್ಮನ್ ಒಡವೆ ಅಂತೆ. ಅವ್ರ ಆಶೀರ್ವಾದ ಕೂಡ ನಿನ್ಗಾಗ್ಲೇ ಸಿಕ್ಕಿದೆ. ನೋಡೋಕೆ ತುಂಬಾ ಮುದ್ದಾಗಿದ್ಯಾ. ಇರು, ನಿನ್ಗೆ ದೃಷ್ಟಿ ಬಿಟ್ಟಿರ್ತೀನಿ. ಕಾಡ್ಗೆನ ಆಗ್ಲೇ ಇಲ್ಲೇ ಇಟ್ಟಿದ್ದೆ. ಸರಿ, ಪಕ್ಕದ ರೂಮಿಗೆ ಹೋಗಿ ನಾನು ನೋಡ್ಕೊಂಬರ್ತೀನಿ. ಭಾಗ್ಯ ಮರ್ತ್ಬಿಟ್ಟಿದ್ದೆ. ದೃಷ್ಟಿ ಅಂದ ತಕ್ಷಣ ನೆನ್ಪಾಯ್ತು. ಎಂಗೇಜ್ಮೆಂಟ್ ಮೊದಲು ಮನೀಷಾಗೆ ಕುಂಬಳಕಾಯಿಂದ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೇದು. ನಾನು ಹೋಗಿ ತಗೊಂಡ್ ಬರ್ತೀನಿ. ಮನೀಷಾ, ಇದನ್ ಎಲ್ಲ ನೋಡ್ತಿರೋ
ನನಗೆ ಇಷ್ಟು ಟೆನ್ಷನ್ ಆಗ್ತಿದೆ. ಎಂಗೇಜ್ಮೆಂಟ್ ಮಾಡ್ಕೊಳ್ತಿರೋ ನೀನು ಇಷ್ಟು ಆರಾಮಾಗಿದೆಯಲ್ಲ. ಯಾಕಂದ್ರೆ ಈ ನಿಶ್ಚಿತಾರ್ಥ ನಡೆಯೋದಿಲ್ಲ.